ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರೊಫೆಸರ್ ನೌಕರಿ ಕೊಡಿಸೋದರೆ ಸರ್ ಸಿದ್ದಪ್ಪ ಕಾಂಬ್ಳಿ ಅವರು. ಇದು ನಮ್ಗೆ ಗೊತ್ತಿಲ್ಲ. ಅದು ಎಲ್ಲ ಇತಿಹಾಸ 100 ವರ್ಷದಲ್ಲಿ ಆದಂತ ನಾವು ತಪ್ಪೋತ್ ಬಂದೀವಿ. ಯಾರ್ಯಾರು ದಾನಿಗಳದಾರ, ಅವಾಗ ಯಾರು ದಾನ ಕೊಟ್ಟಾರ. ಬಂತಾಳ ಸ್ವಾಮಿಗಳು ಪ್ರಾರಂಭ ಆಗ್ಬೇಕಾದ್ರೆ ಬಂತಾಳ ಸ್ವಾಮಿಗಳ ಇತಿಹಾಸವನ್ನು ಬರ್ತೀವಿ ನಾವು. ಬಂತಾಳ ಸ್ವಾಮಿಗಳು ಒಂದು ಜನ್ಮ ಶತಮಾನೋತ್ಸವ ಮಾಡಿದ್ವಿ. ಅವಾಗ ಶಾಂತವೀರ ಹಬ್ಬ ಒಂದು ಬಹಳ ದೊಡ್ಡ ಕಾಣಿಕೆ. ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣದ ಕ್ರಾಂತಿ ಆಗ್ಬೇಕಾದ್ರೆ ಬಬಲೇಶ್ವರ ಶಾಂತವೀರ ಮಹಾಸ್ವಾಮಿಗಳ ದೊಡ್ಡ ಕಾಣಿಕೆ ಇದೆ ಅನ್ನುವಂಥದ್ದನ್ನ ನಮ್ಮ ಪುಟಗಳಲ್ಲಿ ನಾವು ಬರೆದಿದ್ದೀವಿ. ಸಿದ್ದೇಶ್ವರ ಸಂಸ್ಥಾದ ಏನು ಪುಸ್ತಕ ಬಿಡುಗಡೆ ಮಾಡಿದೀವಿ. ಅವಾಗ ಬಂತಾಳ ಸ್ವಾಮಿಗಳು ಬಬಲೇಶ್ವರ ಬರ್ತಾರೆ. ಬಂದು 1917-18ರಾಗ ಬಬಲೇಶ್ವರ ಶ್ರೀ ಶಾಂತವೀರ ಸ್ವಾಮೀಜಿಯವರ ಹತ್ತಿರ ಸಂಸ್ಕೃತ ಪಾಠಕ ಕಲಿಕೆ ಅವ್ರು ಬರ್ತಾರೆ. ಅವಾಗ ನಮ್ಮ ಇತಿಹಾಸದಲ್ಲಿ ಸಿದ್ದೇಶ್ವರ ಸಂಸ್ಥೆ ಬುಕ್ದಲ್ಲಿ ನಾವು ಬರೆದಂಥದ್ದು ಬಬಲೇಶ್ವರ ಶ್ರೀ ಶಾಂತವೀರ ಸ್ವಾಮಿಗಳ ಸಂಸ್ಕೃತ ಪಂಡಿತರು, ಅರುವಿನ ಮಹಂತರು, ಅಪರೋಕ್ಷ ಜ್ಞಾನಿಗಳು. ಅವರು ಪ್ರಾರಂಭಿಸಿದ ಸಂಸ್ಕೃತ ಪಾಠಶಾಲೆಯಲ್ಲಿ ಕರ್ನಾಟಕದ ಅನೇಕ ಮಠಗಳ ಮರಿದೇವರು ಒಟ್ಟುಗಳು ಅಧ್ಯಯನ ಕೈಗೊಂಡಿದ್ದರು. ಜೈನಾಪುರದ ಶಾಸ್ತ್ರಿಗಳು ಪಾಠಶಾಲೆಯಲ್ಲಿ ಅಧ್ಯಾಪಕರು ಹಾಗೂ ಮಹಾಮಾನ್ವಿತರಿಬ್ಬರ ನೇತೃತ್ವದಲ್ಲಿ ಜ್ಞಾನ ದಾಸೋಹ ನಡೆಯಲು ಬಬಲೇಶ್ವರದ ಶ್ರೀ ವೀರನಗೌಡರು ಪ್ರಮುಖ ಪೋಷಕರಾಗಿ ನಿಂತರು. ವೀರಶೈವ ಮಠಾಧೀಶರಾದಂತಹ ಮರಿದೇವರುಗಳಿಗೆ, ವಟುಗಳಿಗೆ ಮತ್ತು ಜಿಜ್ಞಾಸವುಳ್ಳ ಪಾಲಕರ ಮಕ್ಕಳಿಗೆ ಸಂಸ್ಕೃತ ವಿಷಯದೊಂದಿಗೆ ಭಾರತೀಯ ಸಂಸ್ಕೃತಿಯ ಅಧ್ಯಯನ ವ್ಯವಸ್ಥಿತ ಏರ್ಪಾಡು ಮಾಡಿದ ಶ್ರೀ ವೀರನಗೌಡರು ಔದಾರದ ಸ್ಮೃತಿ ಬಬಲೇಶ್ವರದ ಜನಮಾನದಲ್ಲಿ ಎಂದಿಗೂ ಹಸಿರಾಗಿ ಉಳಿದಿದೆ. ಸಂಸ್ಕೃತ ಪಾಠಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಅಮರಕೋಶದ 101 ಶ್ಲೋಕಗಳನ್ನು ಕಂಠಪಾಠ ಮಾಡಿ ಅವನ್ನು ಅತ್ಯಧಿಕವಾಗಿ ಅಸ್ಖಲಿತ ವಾಣಿಯನ್ನು ವಿವರಿಸುವ ಜ್ಞಾನ ವಿದ್ಯಾರ್ಥಿಗೆ ಸುವರ್ಣ ಪದಕವನ್ನು ನೀಡುವ ಸ್ಪರ್ಧೆಯನ್ನು ಏರ್ಪಡಿಸಿದರು. ಈ ಸ್ಪರ್ಧೆಯಲ್ಲಿ ಪಾಠಶಾಲೆಯ 10-12 ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆ ಸ್ಫೂರ್ತಿಯಿಂದ ಭಾಗವಹಿಸಲು ಸಿದ್ಧತೆ ನಡೆಸಿದರು. ನಿಶ್ಚಿತ ದಿನದಂದು ಬಬಲೇಶ್ವರ ಮಠದಲ್ಲಿ ಸಮಾರಂಭ ಜರುಗಿದ್ದು ಆ ಸಭೆಯಲ್ಲಿ ವಿದ್ಯಾರ್ಥಿಗಳು ಅಮರಕೋಶದ 101 ಶ್ಲೋಕಗಳನ್ನು ಕಂಠಪಾಠ ಮಾಡಿದ್ದರೂ ಒಬ್ಬೊಬ್ಬರಾಗಿ ನಿವೇದಿಸಬೇಕಾಗಿತ್ತು. ಸರಿ, ಕಾರ್ಯಕ್ರಮ ಪ್ರಾರಂಭ ಆಯಿತು. ಸಮಾರಂಭದ ಮುನ್ನ ಒಂದು ವಾರದ ಹಿಂದೆ ಸಂಗನ ಬಸವ ಮರಿದೇವು ಅಂದ್ರೆ ಬಂತಾಳ ಸ್ವಾಮಿಗಳು ಶಾಂತವೀರ ಸ್ವಾಮಿಗಳ ಸನ್ನಿಧಿಯಲ್ಲಿ ಕೇಳಿಕೊಂಡಿದ್ದು ಹೀಗೆ: ಪೂಜ್ಯರೇ, ನಾನು ಸ್ಪರ್ಧೆಯಲ್ಲಿ ಭಾಗವಹಿಸುವೆ ಎಂದು ಮಗು ನೀನು ಪಾಠಶಾಲೆಗೆ ಸೇರಿ ಇನ್ನೂ 4 ತಿಂಗಳು ಕಳೆದಿಲ್ಲ. ಮೇಲಾಗಿ ಅಮರಕೋಶವನ್ನು ನೀವೇನೂ ಹೇಳಿಸಿಕೊಂಡಿಲ್ಲ. ಭಾಗವಹಿಸುವವರೆಲ್ಲ ನೆನೆಯುತ್ತ ಹಿರಿಯರು. ಆದುದರಿಂದ ಎಲ್ಲ ಶ್ರೀಗಳು ಅನುಮತಿ ನಿರಾಕರಿಸಿದರು. ಆಗ ಸಂಗನ ಬಸವನು ಅತ್ಯಂತ ವಿನಯದಿಂದ, ಗುರುಗಳೇ, ನಾನು ಅಮರಕೋಶದ ಶ್ಲೋಕಗಳನ್ನು ಗುರು ಮುಖದಿಂದ ಹೇಳಿಸಿಕೊಂಡಿಲ್ಲ ನಿಜ. ಆದರೆ ನಾನಾಗಿಯೇ ಅವರು ಓದುತ್ತಿರುವ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸುವ ಹಂಬಲವಾಗಿದೆ ಎಂದು ಪ್ರಾರ್ಥಿಸಿದೆ. ಅಯ್ಯ, ನೀನು ತೋರುತ್ತಿರುವ 10 ಕಣ್ಣು ನನಗೆ ಸಂತೋಷ. ಆದರೆ ಸ್ಪರ್ಧೆಯಲ್ಲಿ ನೀನು ಜಯಿಸಿದನಾಗುವುದು ಸಾಧ್ಯವೇ ಎಂದರು. ಪೂಜ್ಯರೇ, ಸೋಲು ಗೆಲುವು ಏನೇ ಒಂದು ಸಂತೋಷ. ಕುಸ್ತಿಯ ಕಳೆದಲ್ಲಿ ಕುಸ್ತಿ ಆಡುವ ಜಟ್ಟಿಗಳೆಲ್ಲರೂ ಗೆದ್ದಿಯಲಾರರು. ಸೋಲು ಮುಂದಿನ ಗೆಲುವಿನ ಚೇತನದಾಯಕವಾಗುತ್ತದೆ ಎಂದು ತಾನು ನೀವೇ ಉಪದೇಶಿಸಿದ್ದಿರಲ್ಲ ಅನ್ನುವಂಥದ್ದನ್ನ ಸುಖ ದುಃಖಗಳು ಸರಿಸಮ ಬಾಳುವೆ ಗಮಗಮ ಎಂಬರು ನನ್ನ ಇಚ್ಛೆಯಂತೆ ತಾವು ನಿರಾಶೆಗೊಳಿಸಬಾರದಾಗಿದ್ದರು ಎಂದು ಬಾಲಯೋಗಿ ಸಂಗನ ಬಸವ ಕೈ ಮುಗಿದು ಕೇಳಿಕೊಂಡಾಗ ಗುರುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ಅನುಮತಿಸಿದರು. ಗುರುಗಳ ಅನುಮತಿಯಿಂದ ಪರಿಚಿತರಾದ ಸಂಗನ ಬಸವ ಬಂದು ಸಲ ಅವರ ಮುಖದಿಂದ ಅಮರಕೋಶದ ಶ್ಲೋಕಗಳನ್ನು ಉಚ್ಚರಿಸುವ ರೀತಿಯನ್ನು ಹೇಳಿಸಿಕೊಂಡು ತನ್ನ ಸಾಧನೆ ಶುರು ಮಾಡಿದ. ಗ್ರಾಮೀಣ ಮುಹೂರ್ತದಲ್ಲಿದ್ದ 3 ಹೊಲದ ತೋಟದ ಮಾವಿನ ವನದ ಗಡಿಯಲ್ಲಿ ಬೆಳಕು ದೀಪದ ಮುಂದೆ ಅವರ ಶ್ಲೋಕ ಪಠಣ ಪ್ರಾರಂಭ. 2 ದಿನಗಳಲ್ಲೇ ತನ್ನ ಶಕ್ತಿ ಮೀರಿ ಸಾಧನೆ ಮಾಡಿ ಮರುದಿನವೇ ಸಂಜೆಗೆ ಸ್ಪರ್ಧೆಗೆ ಸಮಾರಂಭ. ಈ ರೀತಿ 15 ಶ್ಲೋಕಗಳನ್ನ ಒಟ್ಟು ಇನ್ನೊಬ್ಬ 51 ಶ್ಲೋಕ ಇಲ್ಲ.
ಮಲ್ಲಪ್ಪ 25 ಶ್ಲೋಕ ಇಲ್ಲ. ಈಗ ಒಬ್ಬೊಬ್ಬರಂತೆ 10 ಜನ ವಿದ್ಯಾರ್ಥಿಗಳು 51 ಶ್ಲೋಕವನ್ನು ಹೇಳೋದ್ರಲ್ಲಿ ಈತನೇನು ಇತ್ತೀಚೆಗೆ ಬಂದವ. ಹಿರಿಯ ವಿದ್ಯಾರ್ಥಿಗಳೇ ಬೇಸಾಡುತ್ತಿದ್ದಾರೆ. ಈತನಂತೂ 10-12 ಶ್ಲೋಕಕ್ಕೆ ನಿಲ್ಲುತ್ತಾನೆ ಎಂದು ಪ್ರೇಕ್ಷಕರಲ್ಲಿ ಗುಸು ಮಾತಾಡಿ ವೇದಿಕೆ ಹತ್ತ ಮೆಲ್ಲಗೆ ಬಂದ ಸಗನ ಬಸವ ಪೂಜ್ಯ ಶಾಂತಿವೀರ ಶಿವಯೋಗಿಗಳಿಗೆ ಪ್ರಣಾಮ ಸಲ್ಲಿಸಿ ಶಾಸ್ತ್ರಿಗಳಿಗೆ ಪ್ರಣಾಮ ಸಲ್ಲಿಸಿ ವೀರನಗೌಡರಿಗೆ ನಮಿಸಿದ ಪ್ರೇಕ್ಷಕರ ಕೈ ಮುಗಿದು ಒಂದು ಕ್ಷಣ ಮೌನವಾಗಿ ಮನದಲ್ಲೇ ಶ್ರೀ ಶಾರದೆಯ ಸ್ತವನ ಮಾಡಿದ ನಂತರ ಅಮರಕೋಶದ ಪ್ರಥಮ ಶ್ಲೋಕದಿಂದ ಅವನು ಅಸ್ಖಲಿತವಾದಂತಹ ವಾಣಿಯಿಂದ ನಿವೇದನೆ ಕರ್ಣದಾಳ ಶುರುವಾಯಿತು. ಪ್ರಥಮ ಶ್ಲೋಕದ ಸುಸ್ಪಷ್ಟ ವಾಣಿಯಿಂದ ಪ್ರೇಕ್ಷಕರನ್ನು ಮಂತ್ರಮುಗ್ಧವರಾದರು. ಒಂದರಂತೆ 11 ಶ್ಲೋಕಗಳ ವಿವರಣೆ ಕರ್ನಾಟಕವನ್ನು ಗಡಚಿಟ್ಟು 12ರಿಂದ 51ರವರೆಗೆ ಓದಪ್ರೋತವಾದ ಅಮರವಾಣಿ ಹರಿತು. ಚಪ್ಪಾಳೆ ಮೇಲೆ ಚಪ್ಪಾಳೆ, ಭಲೆ ಭಲೆ ಎಂದು ಪ್ರೇಕ್ಷಕರು ಸಂಗನ ಬಸವ ಪಂಚರು ವಿಸಲಾಗಲಿಲ್ಲ. ಈ ರೀತಿ 108 ಶ್ಲೋಕಗಳನ್ನು ಹೇಳಿದಾಗ ಬಹುಶಃ ಶಾಂತಿವೀರ ಸ್ವಾಮಿಗಳು ಇಂಥ ಒಂದು ದೊಡ್ಡ ಸಂಸ್ಕೃತ ಪಾಠಶಾಲೆ ಮೂಲಕ ಮತ್ನಾಳ ಸ್ವಾಮಿಗಳಿಗೆ ಪ್ರೇರಣೆ ಅವರು 3 ಮಂದಿ. ಹೈಟಿಕೇರ್ ಮಂಜಪ್ಪನವರು ರಾಜಕೀಯ ಅವರು ಕ್ಯಾಮಿ ಹಾಕೋದು ಬಿಟ್ಟರು. ಅವರು ದೀಕ್ಷಾ ಕೊಟ್ಟರು. ಯಾರು ಹೈಟೇಕರ್ ಮಂಜಪ್ಪನವರು ಬಿಳಿ ಹಾದಿ ಬಟ್ಟೆ ಧರಿಸುವಂತಹದನ್ನ ಕೊಟ್ಟವರು ಹೈಟೇಕರ್ ಮಂಜಪ್ಪನವರು. ಸಂಸ್ಕೃತವನ್ನು ಕಲಿಸಿ BID ಶಿಕ್ಷಣ ಸಂಸ್ಥೆ ಇಷ್ಟು ಮಟ್ಟಿಗೆ ಬೆಳೆಯಲಿಕ್ಕೆ ಶಾಂತವೀರ ಮಹಾಸ್ವಾಮಿಗಳ ದೊಡ್ಡ ತಪಸ್ಸು ಮತ್ತು ಆಶೀರ್ವಾದ ಇದೆ ಅಂತ ನಾವು ಯಾರು ನೆನಪಾಗಲ್ಲ. ಅದಕ್ಕೆ ಮೊನ್ನೆ ಒಂದ್ಸಲ ಡಾಕ್ಟರ್ ಕೋಗು ಅಳಕಟ್ಟಿಯವರಿಗೆ ಶಾಂತವೀರ ಸ್ವಾಮಿಗಳು ಅವ್ರ ಮನೆಗೆ ಹೋಗ್ತಾರೆ. ಬೆಟ್ಟಿ ಕೋಗು ಅಳಕಟ್ಟರ್ ಅಂದ್ರೆ ಅವ್ರು ಸಿದ್ದೇಶ್ವರ ವ್ಯಾಖ್ಯಾನ ಸಂಸ್ಥಾಪಕ ಅಧ್ಯಕ್ಷ, ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷ ಮತ್ತು BID ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು. ಅವ್ರ ಮನೆಗೆ ಹೋದಾಗ ಅವ್ರ ಪರಿಸ್ಥಿತಿ ನೋಡಿ ಮರಕ್ತಾರೆ. ಮರದಿವಸೇ ಬಬ್ಲೇಶ್ವರ ಬಂದು ಅವ್ರಿಗೆ ಪ್ರತಿ ವರ್ಷ 2 ಚೀಲ ಬಾಳ 1 ಚೀಲ ಅಕ್ಕಿ ಹೊಗಳ ಕೊಟ್ಟೆ ಕೊಟ್ಟವ್ರು ಯಾರು ಬಂದ್ರೆ ಶಾಂತಿವೀರ ಮಹಾಸ್ವಾಮಿ. ಇನ್ನು ಅಷ್ಟು ಬರ್ತಾರೆ. ಹೊಗಳ ಕಟ್ಟರು MLA ಆಗಿದ್ರು, ಅವ್ರು BID ಅಂತ ಸಂಸ್ಥೆ ಕಟ್ಟಿದ್ರು, ಸಿದ್ದೇಶ್ವರ ಬ್ಯಾಂಕ್ ಕಟ್ಟಿದ್ರು, ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿದ್ರು. ಅವಾಗಿನ ಅವರ ಪ್ರಾಮಾಣಿಕ ಹೋರಾಟ ಮತ್ನಾಳ ಸ್ವಾಮಿಗಳು ಅವ್ರ ಹಿಂದೆ ಹೊಗಳ ಕಟ್ಟಿಯವರು, ಈಗ ಅವ್ರ ನಂತರ ಬಂದಂತ BM ಪಾಟೀಲ್ ಇರ್ಬೋದು, ಇವರು ಎಲ್ಲರೂ ಹಿಂದೆ ದೊಡ್ಡ ಒಂದು ತಪಸ್ಸಿನ ಶಕ್ತಿ ಯಾರಪ್ಪ ಅಂದ್ರೆ ಶಾಂತಿವೀರ ಮಹಾಸ್ವಾಮಿಗಳು ಅಂತಂದು. ಯಾಕಂದ್ರೆ ನೀವು ಬರೆಯೋ ಒಂದು ಗ್ರಾಮೀಣ ಇಲ್ಲಿದ್ದಕ್ಕೆ ಅಷ್ಟೇ ಸೀಮಿತ ಇಲ್ಲ. ಇಂಥ ಎಲ್ಲ ಶರಣರು ಇವೆಲ್ಲ ಯಾಕೆ ಹೆಂಗೆ ಗೊತ್ತಾಗ್ತು ಅಂದ್ರೆ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ. ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಏನೊಂದು ನಾನು ಸಿದ್ದೇಶ್ವರ ಸಂಸ್ಥೆ ಸನ್ಮಾನೋತ್ಸವ ಮಾಡಿದೆ. ಮಾಡಿದಾಗಲೇ ಗೊತ್ತಾಯ್ತು ನಮ್ಮ ಸಂಸ್ಥೆ ಎಷ್ಟು ದೊಡ್ಡ ಇತ್ತು ಹಿಂದೆ ಅಂತ. ಕಾಲಾಂತರದಿಂದ ಒಂದೊಂದೇ ಸಂಸ್ಥೆಗಳು ಬೇರೆ ಆಗೋದು. ಅವಾಗ ನಮ್ಮ ಬರೀ ಕಲ್ಯಾಣ ಮಂಟಪ, ಸಿದ್ದರಾಮೇಶ್ವರ ಜಾತ್ರೆ ಅಷ್ಟಿಗೆ ಸೀಮಿತ ಆಗಿತ್ತು. ಶತಮಾನೋತ್ಸವ ನಂತರ ಇದು ವಿಜಯಪುರ ನಗರದಲ್ಲೇ ಸುಮಾರು 9,000 ಮಕ್ಕಳು ಕಲಿಯುವಂತ ಸಿದ್ದೇಶ್ವರ ಸಂಸ್ಥೆಯನ್ನು ನಾವು 30 ವರ್ಷದಲ್ಲಿ ಮಾಡಿದ್ವಿ. ಮತ್ನಾಳ ಸ್ವಾಮಿಗಳು ಅವತ್ತೆಲ್ಲ ದಾನ ಧರ್ಮ ಕೊಟ್ಟರೆ BID ಆಗಿ ಸುಮಾರು 54 ಎಕರೆ ಬಂಗಾರಮ್ಮ ಸಜ್ಜನರು ಕೊಟ್ಟರು. ಈಗ ನಾನು ಸ್ವಾಮಿಗಳೆಲ್ಲ ಕ್ಯಾಮಿ ಇಲ್ಲ, ಏನೂ ಇಲ್ಲ. ನಾ ಸಿದ್ದೇಶ್ವರ ಅಧ್ಯಕ್ಷ ಆದ್ರೆ 200 ಎಕರೆ ದಾನ ಬಂದಿದೆ ನಮಗೆ ಸಿದ್ದೇಶ್ವರ ಸಂಸ್ಥೆ. ಸುಮಾರು 50 ಕೋಟಿ ರೂಪಾಯಿ ವರ್ಷ ನಮ್ದು ಫೀ ಕಲೆಕ್ಷನ್ ಆಗ್ತದೆ. ಸಿದ್ದೇಶ್ವರ ದೇವಸ್ಥಾನ, ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್, ಮತ್ನಾಳ ಸ್ವಾಮಿಗಳ ಹೆಸರು ರೆಸಿಡೆನ್ಷಿಯಲ್ ಸ್ಕೂಲು, ವಿಜಯಪುರ ನಗರದಲ್ಲಿರುವಂತಹ CBSE ಸಂಗನ ಬಸವ ಶಿಶು ನೈಕೇತನದಲ್ಲಿ ಸುಮಾರು 2,700 ಮಕ್ಕಳು ಕಲಿತಾರೆ. ಅಂದ್ರೆ ಆ ಪ್ರೇರಣೆ ಏನಿರ್ತದಲ್ಲ, ಆ ಉದ್ದೇಶದಿಂದ ನಮ್ಮ ಹಿರಿಯರು ಬಹಳ ಪ್ರಾಮಾಣಿಕವಾಗಿ ಎಲ್ಲೆಲ್ಲಿ ಒಳ್ಳೆಯ ಜನ ಇರ್ತಾರೆ ಅಲ್ಲಿ ಆ ಸಂಸ್ಥೆ ಬೆಳೀತದೆ. ಬೆಳೆಸಬೇಕು. ನಾವು ನಮಗಾಗಿ ತಿನ್ನಲಿಕ್ಕೆ ಸಂಸ್ಥೆಗಳಿಲ್ಲ. ನಾವು ಏನೇ ನಮ್ಗೆ ಬಂದಂತದನ್ನ ಅಲ್ಲಿ ಕೊಡಬೇಕು. ನನಗೆ ಎಲ್ಲೇ ಬಂಗಾರ ಬೆಳ್ಳಿ ಯಾರು ಹಾಕಿದ್ರಂದ್ರೆ ಅದನ್ನ ಸೀದಾ ಸಿದ್ದೇಶ್ವರ ಗುಡಿಗೆ ಕೊಟ್ಬಿಡ್ತೇವೆ. ಯಾಕಂದ್ರೆ ಅದು ಜನ್ಮ ಕೊಟ್ಟಿದ್ದು ಯಾಕಪ್ಪ ಅಂದ್ರೆ ನನಗಲ್ಲ, ನನ್ನ ಬೆಳೆಸಿದಂತ ಒಂದು ಸಂಸ್ಥೆಯ ಋಣ ತಿಳಿಸುವಂತದ್ದು ಯಾರಾದ್ರೂ ಮಾಡ್ತಿದ್ರೆ ನಿಶ್ಚಿತವಾಗಿನೂ
ಇವತ್ತೇನು ಗ್ರಾಮೀಣ ವಿದ್ಯಾರ್ಥಿ ಸಂಸ್ಥೆ ಇಷ್ಟು ಬೆಳೆದಿದೆ. ಇವತ್ತು ಅವ್ರು ಹೇಳಿದ್ರೆ ಟೆಕ್ನಿಕಲ್ ಎಜುಕೇಶನ್ ಈಗ ನನಗನ್ನಿಸ್ತದೆ ಅದ್ರ ಬದಲಿ CBSE ಸ್ಕೂಲ್ ಮಾಡಿ ಪ್ರೀ ಪ್ರೈಮರಿ ಅದರಷ್ಟು ಅನುಕೂಲ ಈ ಟೆಕ್ನಿಕಲ್ ಆಗಿಲ್ಲ. ಮಾತೇಜ ಇಂಜಿನಿಯರಿಂಗ್ ಕಾಲೇಜ್ ಖಾಲಿ ಅದ, ಡಿಪ್ಲೊಮಾ ಎಲ್ಲ ರಗಡೆ ಬಿಜಾಪುರ ಹೊಟ್ಟ್ಯಾವ. ನೀವು ಮಾಡೋದ್ರ CBSE ನಾವು ಮಾಡಿವಲ್ಲ. ಸಂಗನ ಬಸವ ಶಿಶು ಕೇಂದ್ರ 2700 ಮಕ್ಕಳ ಅಟಲ್ ಬಿಹಾರಿ ವಾಜಪೇಯಿ ಶಿಶು ಕೇಂದ್ರ ಮಾಡಿಲ್ಲ. 1080 ಹುಡುಗರು ಅದ. ಒಂದು 4-5 ವರ್ಷನ ನಾವು ಒಂದೊಂದು ಬಿಲ್ಡಿಂಗ್ 15-20 ಕೋಟಿ ರೂಪಾಯಿ ಕಟ್ಟಿದ್ವಿ. ಈಗ ಅದ ಸಾಲ ಮುಟ್ಟಿ ಇಡೀ ಸಂಸ್ಥೆ ನಡೆಸೋದು ಶಕ್ತಿ ಬಂದಿದೆ. ಅದಕ್ಕೆ ನೀವು CBSE ಹೆಚ್ಚು ಮಾಡ್ಕೊಂಡು ಕೊಡ್ರಿ. ಇಲ್ಲಿ ಸಾಕಷ್ಟು ಒಳ್ಳೆ ಶಿಕ್ಷಕರು ಸಿಕ್ಕಿರ್ತಾರೆ. ಅದಕ್ಕೆ ಏನು ನಾವು ಸಹಾಯ ಮಾಡಬೇಕು. ನಾ ಸಿದ್ಧಿಸರಿಂದ MP ಪಾಲ್ರಂಗ ಅಷ್ಟು ದೊಡ್ಡ ಸಂಸ್ಥೆ ಅಧ್ಯಕ್ಷನಾಗ ಮಾಡ್ತೇನೆ. ನಾನು ಸುಮ್ಮನೆ ಸಣ್ಣ ಅಭ್ಯುತ್ತ ನಮ್ದು ಅಂತ ಅದಕ್ಕೆ ಏನು ಸಹಾಯ ಮಾಡಬೇಕು. ಈಗ ನಾವು ಎರಡೂ ಸಂಸ್ಥೆ ಹಿಂಗೆ 2700 ಮಕ್ಕಳು ಕಲಿತಾರೆ. ನಂಬರ್ 1 ನಮ್ಮದು ಪ್ರತಿ ವರ್ಷ 4-5 ಮಕ್ಕಳು ಅಡ್ಮಿಷನ್ ಸಿಗುದಿಲ್ಲ ನಮ್ಮ ಶಾಲೆಗೆ. ಈಗೆಲ್ಲ ತಿಕೋಟತನ ಜನ ನಮ್ಮಲ್ಲಿ ಕಳಿಸ್ತಾರೆ. ಅದ್ರ ಬದಲಿ ನೀವೇ ಗ್ರಾಮೀಣ ಶಿಕ್ಷಣ ಸಂಸ್ಥೆಯಲ್ಲಿ ನೀವೇ ಕಟ್ರಿ. ನಿಮಗ ಟೆಕ್ನಿಕಲ್ ಕಿಂತ ಕೆಳಗಿನ ಫೌಂಡೇಶನ್ ಕಟ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಮುಂದೆ ಅವ್ರ ಈಗಿನ ಹುಡುಗರು ಮೊದಲು ನಮ್ಮಂಗೆ ಕಟ್ ಇರ್ತಿದ್ದಲ್ಲ. 4-35 ತಗೊಂಡ್ರೆ ಅಭ್ಯಾಸ ಪಾಸ್ ಆಗ್ತೀವಿ. ಪಾಸ್ ಆದ್ರೆ ಸಾಕಾಗಿರ್ತದೆ. ಆ 10th ನಾವು ವಿಚಾರ ಮಾಡ್ತೀವಿ. ಗಣಿತ ಸೈನ್ಸ್ ಯಾವಾಗ ಹೋಗ್ತಪ್ಪ ಹೊರಡ ಹಂಗೆ. ಈಗ ನಮ್ಮ ಮಕ್ಕಳು ಆ ಹುಚ್ಚಿಡ್ತಾರೆ. ಇಂತಿಂದ ಹೋಗೋದ ಬಿಟ್ಟಿರ್ತಾರೆ. CBSE ಬಹಳ ಟಫ್ ಸಬ್ಜೆಕ್ಟ್. ಆದ್ರೆ ಈಗಿನ ಹುಡುಗರು ಆಯ್ತು ಬಹಳ ಇವತ್ತು ಅದಕ್ಕೆ ಗ್ರಾಮೀಣ ಏನೂ ಸಂಬಂಧ ಇಲ್ಲ. ಎಲ್ಲಾ ಗ್ರಾಮೀಣ ಕಲ್ತವ್ರೆ ಟಾಪ್ ಮೆರಿಟ್ ಇರ್ತಾರೆ. ಇವತ್ತು ನೋಡಿ ಬಿಜಾಪುರ ಮೊದಲ ನಮ್ಮದು ಕೆಳಗಿನಿಂದ ನಾವು SSLC ರಿಸಲ್ಟ್ ಮಾಡ್ತಿದ್ವಿ. ಕೆಳಗಿನ 31, 30, 29, 28 ಹಿಂಗೆ ನೋಡ್ತೀವಿ. ಈಗ ಟಾಪ್ 10 ವಿಜಯಪುರ ಇದೆ. ಅಷ್ಟು ನಮ್ಮ ಮಕ್ಕಳಿಗೆ ಹತ್ತು ಶಾಲೆ ನೋಡಿದ್ರಲ್ಲಿ ಬಿಜಾಪುರ ಮರುಪಳ್ಳಿ 9-4 ಬಂದ್ಬಿಡ್ತಾರೆ. ಈಗ ಇಡೀ ಇಂಡಿಯಾದಾಗ ಬಿಜಾಪುರ ನಗರ ನಂಬರ್ 3 ಒಳ್ಳೆಯ ವಾತಾವರಣ ಅಂತ ನಗರ ಬಿಜಾಪುರ. ಅದಕ್ಕೆ ನೀವು ರಿಟೈರ್ ಆದವರೆಲ್ಲ ಅಲ್ಲಿ ಧಾರವಾಡಿಗೆ ಇರಬೇಡ್ರಿ, ಬಿಜಾಪುರ ಮನೆ ಮಾಡಿ. ಧಾರವಾಡಕ್ಕೆ ಸಾರಿ ಹೊಡೆದಿವಿ, ಮೈಸೂರು ಸಾರಿ ಹೊಡೆದಿವಿ. ಇಡೀ ಇಂಡಿಯಾದಾಗ 3ನೇ ನಂಬರ್ ಬಿಜಾಪುರ ಸಿಟಿ. ಇವತ್ತು ನಿನ್ನೇನು ಡಿಕ್ಲೇರ್ ಆಗೈತೆ ನೋಡಿ. ಮೊದಲ 6ನೇ ನಂಬರ್ ಇದ್ದೀವಿ, ಈಗ 3ನೇ ನಂಬರ್ ಇದ್ದೀವಿ. ಒಂದು ಕಾರಣ ಏನಂದ್ರೆ ಅಭಿವೃದ್ಧಿ ಬಂದಾಗ ನಾವು ಜಗಳ ಆಡೋದಲ್ಲ, ಉಪಾಧ್ಯಾಯ ಮಾಡೋದು ಕೂಡ ಅದೇ ಜಗಳ ಆಡ್ತೀವಿ. ಯಾರು ನೀರಾವರಿ ಕರ್ತಿದ್ರೆ ಸಹಕಾರ ಮಾಡ್ತೀವಿ, ಬಟ್ ಏನ್ರಿ ಮಾಡ್ತಾ ಇಲ್ಲ. ಎಲ್ಲರೂ ನೋಡೋದು ಮಾಡ್ತಿದ್ರು, ಒಬ್ಬರೇ ಗಟ್ಟಿಯಾಗಿ ನಿಂತಾವ. ಅವಾಗ ಅದಕ್ಕೆ ನೀರಾವರಿ ಆಗ್ಬೇಕಾದ್ರೆ ಸಾಮಾನ್ಯ ಎಲ್ಲ ಖುಷಿ ಆಗ್ತದೆ. ನಾವೆಲ್ಲ ನಿಮ್ಮ ರೈತರು ಇವತ್ತಿನ ಒಂದು ವಾತಾವರಣ. ನಾ ಈ ಕಡೆ ಜಮಖಂಡಿ ಭಾಗದಲ್ಲಿ ಹೋಗಾಗ 5 ಕೆರೆ ಇದ್ದಲ್ಲಿ ಯಾಕೋ ನೀವು ಒಂದು ಕಾತ್ರಾಳ ಕೆರೆ ನಾ ಇಂಪಿದಾಗ ಪಾಪ ರೈತರು ಬಂದು ಹೇಳ್ತದೆ. ನಾನು ಇದು ಬಂದು ನೀರಾದ್ರೆ ನಾವು ಉದ್ಧಾರ ಆಗ್ತೀವಿ ಅಂತ. ಅದಕ್ಕೆ ಇವತ್ತ ಬಿಜಾಪುರ ಮೊದಲೇ ಬಿಜಾಪುರ ಇಲ್ಲೀಗ ಇದು ವಿಜಯಪುರ ಆಗೈತೆ. ಎಲ್ಲದರಲ್ಲಿ ವಿಜಯ ಸಾಧಿಸೋದೇ ವಿಜಯಪುರ. ಇವತ್ತು ಯಾವ್ದಾರೆ ಇಡೀ ಇಂಡಿಯಾದಾಗ ಹೋರಾಟ ಎಲ್ಲಿ ಪ್ರಾರಂಭ ಆಗ್ತದೆ ಅದು ಬಿಜಾಪುರದಿಂದ. ಇಡೀ ದೇಶದ ಗಮನ ಸೆಳೆದ ಈ ವಕಫ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ನಾವು ವಿಧಾನಸಭಾಗ ಮಾತಾಡಕ್ಕೆ ಮಾತಾಡ್ಕೊಂಡು ಅಂತೀವಿ. ಈಗ ಗೊತ್ತಾಗೈತೆ ನಾ ಮಾತಾಡಿದ್ದು ಎಷ್ಟು. ಅದಕ್ಕೆ MP ಪಾಟೀಲರು ಯಾವುದೇ ಪರಿಸ್ಥಿತಿಯಲ್ಲಿ 1 ಇಂಚ್ ನಾನು ವಕಫ್ ಕೊಡೋದಿಲ್ಲ. ಯಾಕಂದ್ರೆ ಯಾರು ಮಾತಾಡ್ತಿದ್ರು, ಎಲ್ಲ ಅವ್ರ ಪರವಾಗಿ ಮಾತಾಡ್ತಿದ್ರು. ಈಗ ಒಬ್ಬೊಬ್ಬರೇ ಗಟ್ಟಿಯಾಗಿ ಆಗ್ಬೇಕಾಗ್ತದೆ. ಒಳ್ಳೆ ಕೆಲಸದಾಗ ಸಪೋರ್ಟ್ ಮಾಡಿ. ಯಾಕಂದ್ರೆ ಈ ಜಿಲ್ಲೆ ಎಲ್ಲರೂ ಈ ತರ ಹೋಗಿ ನಾವು ಅಭಿವೃದ್ಧಿ ಪರ ಬಂದಾಗ ನಾವು ಓಪನ್ ಆಗಿ ಪಾರ್ಟಿ ಗಿಟ್ಟಿಗೆ ಹೋಗುತ್ತೇವೆ. ಯಾರೋ ತಲೆಯಾಗಿ ಹೋಗಬೇಡ, ನಾನು ಹೊರಗೆ ಹಾಕ್ತಾರೆ. ನಾನು ಹೊರಗೆ ಹಾಕೋದು ಸಾಧ್ಯನೂ ಇಲ್ಲ. ಹಂಗಾಗಿ ಕಲಿಸ್ತಾ ಇದ್ದಾರೆ. ಆ TV ಒಳಗೆ ಹೊರತಿರ್ತಾರೆ. ಇನ್ನೆರಡು ದಿವಸಗಳಲ್ಲಿ ಯತ್ನಾಳ ಮೇಲೆ ಕಠಿಣ ಕ್ರಮ ಸಾಧಿಸ್ತೀವಿ. ಡ್ಯಾಂಡ್ ಅವರು ರೊಕ್ಕ ಕೊಟ್ಟಿರ್ತಾರೆ ಬದಿಗೆ.
ಅಲ್ಲಿ ಮ್ಯಾಗ ಹೋದ್ರೆ ಅವ್ನು ತೆಗೆದು ಅಂದ್ರೆ ನಮ್ಗೆ ಪರಿಸ್ಥಿತಿ ಕರ್ತೈತಿ ಚಲೋ ಚಲೋ ಅಂತ ಕಾಮ್ತರು ಚಲೋ ಅದ. ಹೀಗಾಗಿ ಅದನ್ನ ತಲೆ ತೆಗೆದ್ಬಿಟ್ರಿ ನಾನು ಹೊರಗೆ ಹಾಕೋದು ಹೊರಗೆ ಹಾಕೋ ಅಷ್ಟು ಫೌಂಡೇಶನ್ ಗಟ್ಟಿ ಮಾಡಿಕೊಂಡೆ ಗೊತ್ತಿಲ್ಲ. ಆದ್ರೆ ಅನ್ಯಾಯ ಆದಾಗ ಮಾತ್ರ ನಾವು ಯಾರಿಗೂ ಬಿಟ್ಟಿಲ್ಲ. ವಿಮಾನ ನಿಲ್ದಾಣ ಮಾತಾಡಿದ್ದೀನಿ, ನೀರಾವರಿ ಮಾತಾಡಿದ್ದೀನಿ. ಯಾವುದೇ ಆಗಲಿ ಅಂತಿಮವಾಗಿ ಜಿಲ್ಲೆ ಜನ ಋಣ ನಮ್ಮಲ್ಲಿ ಇರ್ತದೆ. ನಾವೆಲ್ಲ ಏನ್ ನೆನೆಸ್ಬೇಕಪ್ಪ ಅಂದ್ರೆ ನನಗೂ 6 ಸಲ ಜನ ಆಯ್ಕೆ ಮಾಡ್ಯಾರ. 2 ಸಲ MP, 3 ಸಲ MLA, 1 ಸಲ MLC ಪಕ್ಷ ತಗೊಂಡಿದ್ದೆ. ಇದನ್ನು ಕಟ್ಟಿಟ್ಕೊಂಡು ಹೋದ್ರೆ ನಾವು ನಿಶ್ಚಿತವಾಗಿ ಈ ಜಿಲ್ಲೆ ಇಡೀ ದೇಶದಲ್ಲಿ ನಂಬರ್ 1 ಆಗ್ಲಿಕ್ಕೆ ಸಾಧ್ಯ. ಅಂತ ಕೆಲಸ ಯಾವುದೇ ಪಕ್ಷದವ್ರು ಮಾಡುವಾಗ ಅವ್ರಿಗೆ ನಾವು ಬೆಂಬಲ ಕೊಡಬೇಕು. ನಾವು ಕಾಲು ಹಿಡಿದು ಸುಳ್ಳು ಹಟ್ಟಿ ಕಿಚ್ಚಿಗೆ ಏನೇನು ಮಾತಾಡಿದ್ವಿ ಅಂದ್ರೆ ನಾವು ವಿಧಾನಸಭೆಯೊಳಗೆ ನಾನು ಯಾರಿಗೂ ಮುಲಾಜಿಲ್ಲ ಅಂತ ಮಾತಾಡ್ತೀನಿ. ಸಿದ್ದರಾಮಯ್ಯ ಚಲೋ ಆಗ್ಬೇಕಂತ ಚಲೋ ಮಾಡ್ತೀನಿ, ಒಮ್ಮೆ ಉಲ್ಟಾ ಮಾತಾಡೋದು ಉಲ್ಟಾ ಮಾತಾಡ್ತೀನಿ. ಅವ್ರ ಒಬ್ಬ ಅಂದ ಯತ್ನಾಳಾಗಿ ಚೆನ್ನಾಗಿ ಮಾತಾಡತ್ತೀನಿ ರಾರಿ ಅಲ್ಲಿ ಹಾಕು ಅಂತಂದ್ರೆ ಯಾಕಲಿ ಮಗನೇ ಇರ್ತೀನಿ. ಯಾಕಂದ್ರೆ ಉತ್ತರ ಕನ್ನಡ ಅವತ್ತು ಹಿಡಿದವ ಯತ್ನಾಳವರು ಬಹಳ ಹಿರಿಯ ರಾಜಕಾರಣಿಗಳು ಮತ್ತು ಕೇಂದ್ರದ ಮಾಜಿ ಸಚಿವರು. ನೋಡಿ ಅವ್ರ ಸ್ಟೇಟ್ಮೆಂಟ್ ಮೊದಲೇನಿರ್ತದೆ ಯತ್ನಾಳ್ ನನ್ನ ಪಕ್ಷದಲ್ಲಿದ್ರೆ 5 ಮಿನಿಟ್ ಹೋಗಲೇ ನಿನ್ನ ಪಕ್ಷಕ್ಕೆ ಆ ಮಗ ಆಯ್ತು ಮಗನೇ. ಇದು ವಿಧಾನಸಭೆ ಕೇಸರಿ ಊರಿಗೆ ಬಂದಾಗ ನಾ ಉಪಯೋಗಿಸಿದ ಶಬ್ದಗಳು ಭಾರಿ ಅಬ್ಜೆಕ್ಷನ್ ಅದು. ನಾವೇನೋ ಒಂದು ಪಾಕಿಸ್ತಾನ ಒಳಗೆ ಘೋಷಣೆ ಕೊಟ್ಟಾಗ ಅಸೆಂಬ್ಲಿ ಒಳಗೆ ನಾ ಹಿಂಗೆ ಕೆಟ್ಟ ಶಬ್ದಗಳು ಉಪಯೋಗ ಮಾಡಿದೆ. ಅವ್ರು ಆ ರೀತಿ ಅಬ್ಜೆಕ್ಷನ್ ಮಾಡೋದು ಪಾಯಿಂಟ್ ಆಫ್ ಆರ್ಡರ್ ಸುಮ್ಕೊಂಡ್ರೆ ಪೈಲಿ ಪಾಯಿಂಟ್ ಹಾಕ್ತಾರೆ. ಅವಾಗ ನಮ್ಮ ಸ್ಪೀಕರ್ ಪಾಪ ಮುಸ್ಲಿಮ್ನೇ ಕರೆ ಅವ್ರು ಏನು ಹೇಳಿದ್ರು ಗೊತ್ತಾನ, ಇಲ್ಲ ಯತ್ನಾಳರು ಯಾರು ದೇಶದ್ರೋಹಿಗಳಿಗೆ ಮಾತಾಡ್ತಾರೆ ಅವ್ರು ಯಾವುದೇ ಶಬ್ದದಿಂದ ಮಾತಾಡಲಿ ನಾನು ಫುಲ್ ಪರ್ಮಿಷನ್ ಐತಂತ. ಹೀಗಾಗಿ ಅಂದ್ರೆ ನಮ್ಮ ಶಕ್ತಿ ಇರ್ತಂದ್ರೆ ನಮ್ಮ ಹೋರಾಟಗಳು ನೋಡ್ರಿ. ಇವತ್ತೆಲ್ಲ ಸಣ್ಣ ಸಂಸ್ಥೆ ಬೆಳೆಸಿದ್ದೀವಿ, ನಾವೇ ತಿನ್ಬೇಕಂತಿಲ್ಲ. ಬರೀ ನಾವು ಗಿಡ ಹಚ್ಚಬೇಕು. ದೊಡ್ಡ ಗಿಡ ಆದಾಗ 1-2 ಹಣ್ಣು ತಿಂದ್ರೆ ಯಾರು ತಿನ್ನೋದಿಲ್ಲ. ಬಡ್ಡೆಗಿಂತ ತಿನ್ನಕತ್ತ ಮಾತಾಡ ಸಂಸ್ಥೆ ಹಂಗೆ ಕೆಲವು ಮಂದಿ ಇರ್ತಾವ. ಅಂಥವ್ರ ಕೈಗೆ ಕೊಡಬಾರ್ದು ಜನ. ಒಂದೊಂದು ಕೊಟ್ಟರೆ ಹುಚ್ಚಬಾರಿಗೆ ಹಾಕ್ತಾರೆ. ಒಂದೊಂದು ಕಡೆ ಕೇಳಕತ್ತೀವಿ ಏನ್ರಿ ಅವ್ರ ಕೈ ಕೊಟ್ಬಿಡ್ತೀವಿ, ನಮಗೆ ಬಡಿಸ್ಕೊಡಲ್ಲ ಅಲ್ಲಿ ಒಳಗೆ. ಹಿಂಗ ಅದಕ್ಕೆ ವೀರ್ ಕಾಕ ಅವರ ನೇತೃತ್ವದಲ್ಲಿ ಈ ಸಂಸ್ಥೆ ಒಳ್ಳೆಯದು ಮಾಡಿದರೆ. ನಾವೇನು ನೀವು CBSE ಸ್ಕೂಲ್ ಮಾಡ್ತಿದ್ರ, ಯಾಕಂದ್ರೆ ನಮಗೂ ತಾನ ಈಗ ತಾಳಿಕೋಟಿ ಒಳಗೆ 5 ಎಕರೆ ಕೊಟ್ಟರು. 1 ಫೂಟಿಗೆ 15,000 ರೂಪಾಯಿ ಫೂಟ್ ಐತಿ. ತಂಬಾಕೇನೋರು ಅವರು ಯಾರಿಗೂ ಒಂದು ನೀರು ಕೊಡ್ತಿಲ್ಲ ಅಂಥವ್ರು 5 ಎಕರೆ ಕೊಟ್ಟಾರ. 3 ಎಕರೆ ಇಲ್ಲಿ MC ಮನವಳ್ಳಿ ಅವರು ಸಿದ್ದಿಗೆ ಒಂದು CBSE ಸ್ಕೂಲ್ ಮಾಡಿ ಅಂತ ಹೇಳಿ ಅವರು 5 ಎಕರೆ ಮೊನ್ನೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಕೊಟ್ಟಾರ. ನಾವು ಎಲ್ಲ ತಾಲೂಕದಲ್ಲಿ CBSE ಮಾಡಕತ್ತೀವಿ. ಆದ್ರೆ ನಾವು ಏನು ಕಾಕಾಗಿ ತಿಳ್ಕೊಂಡ್ರೆ ನೀವು ಇಲ್ಲಿ ಮಾಡ್ರಿ, ನಿಮಗೇನು ಸಹಾಯ ಮಾಡಬೇಕು. ಈಗ ನಮ್ದು ಸಿದ್ದೇಶ್ವರಿ ಭಾಳ ದೊಡ್ಡ ಸಂಸ್ಥೆ ಆಗೈತಿ. 4,000 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ನಮ್ಮಲ್ಲಿ. 170 ಬ್ರಾಂಚ್ ಮಾಡಿದ್ದೀವಿ. ಅದ್ರಾಗೂ ಕೆಲವೊಂದು ದಾನ ಕೊಡಕ್ ಬರ್ತದೆ. ನೀವು CBSE ಸ್ಕೂಲ್ ಮಾಡ್ತೀನಂದ್ರೆ ಅದಕ್ಕೆ ಮೊದಲು ನಮ್ಮ ದೇಣಿಗೆಯನ್ನ ಸಿದ್ದೇಶ್ವರಿಗೆ ಕೊಡ್ತೀವಿ ಅಂತ ಮಾತೇಳಿ ಇವತ್ತು ಎಲ್ಲರೂ ಆಡಳಿತ ಮಂಡಳಿಯವರು ಎಲ್ಲ ಒಕ್ಕಟ್ಟಾಗಿ ಯಾವಾಗಲೂ 1 ಮ್ಯಾನ್ ಶೋ ಇರೋ ಆಡಳಿತ ಮಂಡಳಿ ಒಬ್ಬರೇ ಹೇಳಿ. ಈಗ ನಮ್ಮ ಸಂಸ್ಥಾದಾಗ ಹಂಗೆ ನಾ ಏನ್ ಡಿಸಿಷನ್ ಎಲ್ಲ ಅವರೇ ಮಾಡ್ತಿರ್ತಾರೆ ಪಾಪ. ಬರೀ ಒಂದು ಕಿವಿ ಮ್ಯಾಗಿಟ್ಟು ಅವ್ರಿಗೆ ಕೆಲಸ ಮಾಡ್ತಾರೆ. ಎಲ್ಲ ಆಡಳಿತ ಮಂಡಳಿ ಏನು ಚಲೋ ಇರ್ತದ, ಪ್ರಾಮಾಣಿಕ ಇರ್ತಾರೆ, ಜಗಳ ಬರೋದಿಲ್ಲ. ಯಾರೊಬ್ಬ ಕತ್ತರಿಸೋ ಸಿಕ್ಕಂದ್ರೆ ಜಗಳ ಚಲೋ. ಬರೀ ಅವನೇ ತಿಲ್ಲಕತ್ತಾನ ನನಗೇನು ಕೊಟ್ಟಿಲ್ಲ, ಇಲ್ಲೇನು ನಾವು ತಿಲ್ಲೇ ಇಲ್ಲ ಅಂದ್ರೆ ಯಾರಿಗೂ ಜಗಳನೇ ಬರೋದಿಲ್ಲ. ಇದು ನಡೀತಾವ ಸಂಸ್ಥಾದಾಗ. ಯಾಕಂದ್ರೆ ನಾವು 3 ದೊಡ್ಡ ಸಂಸ್ಥೆಗಳ ಅಧ್ಯಕ್ಷ ಇದೀವಿ. ನನ್ನ ಗಮನದಲ್ಲಿ 1 ಮ್ಯಾನ್ ಶೋ ಇರಬೇಕು. ಆ ಅಧ್ಯಕ್ಷದ ಪ್ರಾಮಾಣಿಕರಿಂದ ಅಂದ್ರೆ ಎಂದೂ ಆ ಸಂಸ್ಥೆದಾಗ ಜಗಳ ಬರೋದು. ಒಳಗೆ ಕಿಶೆ ಕತ್ತರಿಸೋರು ಬಂದು ನೀವೇನೇನೋ ಮಾಡಿ ಯಾರನ್ನೂ ಸೇರಿಸ್ಬಿಡ್ತೀವಿ. ಸೇರ್ಲಿ ಜಗಳ ಹಾಕ್ಬೋತಿಲ್ಲ ಮಕ್ಕಳು ಒಬ್ಬಂದೇ ನೆಲ್ಲಕ್ಕಾಗ್ತದೆ ಏನು ಕಾಕ ಏನು ಮಲಪುರ ತಗೋರಿ ನಾವು ಬಂದ್ಬಿಟ್ಟು ಉಪದ್ಯಾಪ ಚಾಲು ಅಲಿಗೇಷನ್ ಮೂಗು ಕಚ್ಚಿ ಮಾಡೋದು ಆಮೇಲೆ ಮಾಡ್ತಿರ್ತಾರೆ. ನ್ಯಾಯಾಲಯ ಅಧಿಕಾರಿಗಳು ಗುರ್ತೈತಿ ನಿಮ್ಮ ಜೊತೆ ಏನು ಬಿಟ್ಟಾಡ್ಬೇಕು ಆಮೇಲೆ ಮೂಗು ಕಚ್ಚಿಬಿಡೋದು. ಹಂಗ ಒಂದು ಸಂಸ್ಥೆ ಬೆಳೀಲಿ. ಈ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ತಾಲೂಕಾಗಿದೆ ಬಬಲೇಶ್ವರ. ಇದು ಇನ್ನಷ್ಟು ಬೆಳೆದು ಈ ಭಾಗದ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಲಿ ತಿಳ್ಕೊಂಡು, ಅದೇ ರೀತಿ ನಮ್ಮ ಸಾಂಕೇಶ್ವರಪ್ಪ ಅವ್ರ ಕೊಡುಗೆ ಭಾಳ ಇದೆ.
ಭಕ್ತ ಸ್ವಾಮಿಗಳು ಏನು ಗಂಗಾಕ್ಕೆ ಇದು ಆದ ಮೇಲೆ ಬಿಜಾಪುರ ಶಿವಾನ ಮಂಟಪ ಮೇಲೆ ಒಂದು ತಿಂಗಳು ಪ್ರವಚನ ಹೇಳ್ತಾರೆ. ಅವಾಗ ಕಡ್ಡಾಯವಾಗಿ ಸಾಂಬೇಶ್ವರ ಸ್ವಾಮಿಗಳು ಕರ್ಕೊಂಡೇ ಪ್ರವಚನ ಮಾಡ್ತಿದ್ರು. ಭಕ್ತನಾಥ ಸ್ವಾಮಿಗಳು ಎಲ್ಲೆಲ್ಲಿ ಹೋಗ್ತಿದ್ರಲ್ಲ, ಏನಪ್ಪ ಆರ್ತಿ ತಾಟಾಗ ಆ ರೊಕ್ಕ ಬೀಳ್ತದ ಅದೇ ಊರ ಒಂದು ಸಾರಿ ಕಟ್ಟಾರ. ಮುದ್ದೇವಾಳದ ಚಿನ್ವಾರ ಸಂಸ್ಥೆ ಇರ್ಬೋದು, ಇಲ್ಲಿ ತಾಂಬಾದಲ್ಲಿ ಎಲ್ಲೆಲ್ಲಿ ರೊಕ್ಕ ಬಾಳತ್ತದ ಅವ್ರ ಊರನ್ನ ಕೊಟ್ಟು ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿದಂಥದ್ದು. ಅದ್ರ ಹಿಂದಿನ ಪ್ರೇರಣೆ ಯಾಕಂದ್ರೆ ಶಾಂತೇಶ್ವರ ಮಹಾಸ್ವಾಮಿಗಳ